ಶ್ರೀರಾಮಕೃಷ್ಣರು. ಇದು ಬಹಳ ಒಳ್ಳೆಯ ವಿಷಯ. ಇವು ಗೀತೋಕ್ತಿಗಳು ಮಾಸ್ಟರ್. ಕಡೆಗೆ ದೇವಿ ಚೌಧುರಾಣಿ ತನ್ನ ಪತಿಯನ್ನು ಸಂಧಿಸುತ್ತಾಳೆ. ಆಕೆಗೆ ಆತನಲ್ಲಿ ವಿಶೇಷವಾದ ಭಕ್ತಿ. ಪತಿಗೆ ಹೇಳಿದಳು, ನೀವೇ ನನ್ನ ದೇವರು. ಬೇರೆ ದೇವರುಗಳನ್ನು ಪೂಜೆ ಮಾಡಲು ಕಲಿಯಲೆತ್ನಿಸಿದೆ, ಆದರೆ ಸಾಧ್ಯವಾಗಲಿಲ್ಲ. ನೀವೇ ಎಲ್ಲ ದೇವತೆಗಳ ಸ್ಥಾನವನ್ನು ಅಲಂಕರಿಸಿಬಿಟ್ಟಿದ್ದೀರಿ ಅಂತ. ಶ್ರೀರಾಮಕೃಷ್ಣರು ನಗುತ್ತಾ, ಸಾಧ್ಯವಾಗಲಿಲ್ಲ, ಇದು ಪತಿವ್ರತೆಯ ಧರ್ಮ, ಇದೂ ಒಂದು ಮಾರ್ಗವೇ. ಓದುವುದು ಮುಗಿಯಿತು. ಪರಮಹಂಸರು ಮತ್ತೆ ಏನು ಹೇಳುತ್ತಾರೆ ಎಂಬುದನ್ನು ಕೇಳಲು ಭಕ್ತರು ಕಿವಿ ನೆಟ್ಟಗೆ ಮಾಡಿಕೊಂಡು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ ಕೇದಾರ ಮೊದಲಾದವರಿಗೆ, ಇದು ಅಷ್ಟೇನೂ ಕೆಟ್ಟದ್ದಲ್ಲ, ಇದು ಪತಿವ್ರತೆಯ ಧರ್ಮ. ಪ್ರತಿಮೆಯ ಮೂಲಕ ಭಗವಂತನನ್ನು ಪೂಜಿಸಬಹುದಂತೆ ಜೀವಂತ ಮನುಷ್ಯನ ಮೂಲಕ ಪೂಜಿಸಲಾಗುವುದಿಲ್ಲವೇನು? ಆತನೇ ಮಾನವನ ರೂಪಿನಲ್ಲಿ ಕ್ರೀಡಿಸುತ್ತಿದ್ದಾನೆ. ಓ, ನನಗೇನವಸ್ಥೆ ಬಂದು ಹೋಯಿತು. ಹರಗೌರಿ ಭಾವದಲ್ಲಿ ಎಷ್ಟೊಂದು ಕಾಲ ಕಳೆದೆ, ರಾಧಾಕೃಷ್ಣ ಭಾವದಲ್ಲಿ ಎಷ್ಟೊಂದು ಕಾಲ ಕಳೆದೆ, ಎಷ್ಟೊಂದು ಕಾಲ ಸೀತಾರಾಮನ ಭಾವದಲ್ಲಿ ಕಳೆದೆ. ರಾಧೆಯ ಭಾವ ಆರೋಪಿಸಿಕೊಂಡು ಕೃಷ್ಣ ಕೃಷ್ಣ ಅಂತ ಅಳುತ್ತಿದ್ದೆ. ಸೀತೆಯ ಭಾವ ಆರೋಪಿಸಿಕೊಂಡು ರಾಮ ರಾಮ ಅಂತ ಅಳುತ್ತಿದ್ದೆ. ಆತನ ಲೀಲೆಗೆ ಕೊನೆಯೆಂಬುದೇ ಇಲ್ಲ. ಈ ಭಾವಗಳನ್ನೆಲ್ಲ ಅನುಭವಿಸಿದ ನಂತರ ಭಗವಂತನಿಗೆ ಪ್ರಾರ್ಥನೆ ಮಾಡಿದೆ, ತಾಯೇ, ಇವುಗಳಲ್ಲೆಲ್ಲ ವಿಚ್ಛೇದನ ಇದೆ. ಯಾವುದರಲ್ಲಿ ವಿಚ್ಛೇದನ ಎಂಬುದು ಇಲ್ಲವೋ ಅಂಥ ಅವಸ್ಥೆಯನ್ನು ದಯಪಾಲಿಸು ಅಂತ. ಅದಕ್ಕಾಗಿಯೇ ಕೆಲವು ಕಾಲ ಅಖಂಡ ಸಚ್ಚಿದಾನಂದನ ಭಾವದಲ್ಲಿ ಇದ್ದೆ. ದೇವದೇವಿಯರ ಪಟಗಳನ್ನೆಲ್ಲ ರೂಮಿನಿಂದ ತೆಗೆದುಹಾಕಿಬಿಟ್ಟಿದ್ದೆ. ಆತನನ್ನು ಸರ್ವಭೂತಗಳಲ್ಲಿಯೂ ದರ್ಶನ ಮಾಡುತ್ತಿದ್ದೆ. ಆಗೋ, ಅಲ್ಲಿ ಬಿಲ್ವ ಮರ, ಅದರಿಂದ ಬಿಲ್ವಪತ್ರೆ ಕಿತ್ತುಕೊಂಡು ಬರಲು ಹೋಗುತ್ತಿದ್ದೆ. ಒಂದು ದಿನ ಅದರ ಎಲೆ ಕೀಳಲು ಹೋಗಿ ಅದರ ತೊಗಟೆ ಒಂದು ಕಿಂಚಿತ್ ಕಿತ್ತು ಬಂದುಬಿಟ್ಟಿತು. ಆಗ ಕಂಡು ಬಂದಿತು ಮರ ಚೈತನ್ಯಮಯವಾಗಿರುವಂತೆ. ಅದಕ್ಕೆ ನೋವು ಉಂಟು ಮಾಡಿದುದಕ್ಕಾಗಿ ಸ್ವಲ್ಪ ವ್ಯಥೆ ಆಯಿತು. ಒಂದು ದಿನ ದರ್ಭೆ ಕೀಳಲು ಹೋಗಿ ನೋಡುತ್ತೇನೆ, ಅದು ಸುಲಭವಾಗಿ ಬರುತ್ತಿಲ್ಲ. ಆಗ ಸ್ವಲ್ಪ ಬಲಪ್ರಯೋಗ ಮಾಡಿ ಕಿತ್ತೆ. ನನ್ನ ಕೈಯಲ್ಲಿ ನಿಂಬೆಹಣ್ಣು ಕತ್ತರಿಸಲಾಗುತ್ತಿಲ್ಲ. ಅಂದು ಬಹಳ ಪ್ರಯಾಸಪಟ್ಟು ಜೈ ಕಾಳಿ ಅಂತ ಹೇಳಿ ಆಕೆಯ ಎದುರು ಅದನ್ನು ಬಲಿ ಕತ್ತರಿಸುವ ಹಾಗೆ ಕತ್ತರಿಸಲು ಸಾಧ್ಯವಾಯಿತು. ಒಂದು ಹೂವು ಕೊಯ್ಯಲು ಹೋಗಿದ್ದಾಗ ನನಗೆ ಈ ದೃಶ್ಯ ಕಂಡಿತು. ಗಿಡಗಳಲ್ಲಿ ಹೂವು ಅರಳಿ ತುಂಬಿತ್ತು. ಎದುರಿಗೇನೆ ವಿರಾಟ್ ಪುರುಷನಿರುವ ಹಾಗೆ, ಆತನ ಪೂಜೆ ಆಗತಾನೇ ಮುಗಿದಿರುವ ಹಾಗೆ, ಆತನ ತಲೆಯ ಮೇಲೆ ಈ ಹೂವುಗಳೆಲ್ಲ ಅಲಂಕೃತವಾಗಿರುವ ಹಾಗೆ ಕಂಡೆ. ಅವನ್ನು ಬಳಿಕ ಕೊಯ್ಯಲಾಗಲಿಲ್ಲ. ಆತ ಮನುಷ್ಯನಾಗಿಯೂ ಕ್ರೀಡಿಸುತ್ತಾನೆ. ಮನುಷ್ಯ ಸಾಕ್ಷಾತ್ ನಾರಾಯಣನೇ ಆಗಿ ನನಗೆ ಕಂಡು ಬರುತ್ತಿದ್ದಾನೆ. ಕಡ್ಡಿಗಳನ್ನು ಒಂದಕ್ಕೊಂದು ಉಜ್ಜಿದರೆ ಯಾವ ರೀತಿ ಬೆಂಕಿ ಉತ್ಪನ್ನವಾಗುತ್ತದೆಯೋ ಅದೇ ರೀತಿ ತೀವ್ರ ಭಕ್ತಿಯೊಂದಿದ್ದರೆ ಮನುಷ್ಯರಲ್ಲಿಯೂ ಭಗವಂತನನ್ನು ದರ್ಶಿಸಬಹುದು. ಎರೆ ಒಳ್ಳೆಯದಾಗಿದ್ದರೆ ದೊಡ್ಡ ದೊಡ್ಡ ರುಯಿ ಮೀನುಗಳು ಅದನ್ನು ಗಬಕ್ಕಂತ ನುಂಗಿಬಿಡುತ್ತವೆ. ಪ್ರೇಮೋನ್ಮಾದ ಉಂಟಾದರೆ ಸರ್ವಭೂತಗಳಲ್ಲಿಯೂ ಆತನನ್ನು ನೋಡಬಹುದು. ಗೋಪಿಯರು ಸರ್ವಭೂತಗಳಲ್ಲಿಯೂ ಶ್ರೀಕೃಷ್ಣ ಇರುವುದನ್ನು ಕಂಡಿದ್ದರು. ಎಲ್ಲವೂ ಅವರಿಗೆ ಕೃಷ್ಣಮಯವಾಗಿ ಕಂಡಿತು. ಅವರು ಆಗ ಹೇಳುತ್ತಿದ್ದರು, ತಾವೇ ಕೃಷ್ಣ ಅಂತ. ಆಗ ಅವರದು ಪ್ರೇಮೋನ್ಮಾದ. ಮರ ನೋಡಿ ಅವರು ಹೇಳುತ್ತಿದ್ದರು, ಇವರು ತಪಸ್ವಿಗಳು, ಶ್ರೀಕೃಷ್ಣನ ಧ್ಯಾನ ಮಾಡುತ್ತಿದ್ದಾರೆ ಅಂತ. ನೆಲದ ಮೇಲೆ ಬೆಳೆದಿರೋ ಹುಲ್ಲು ನೋಡಿ ಅವರು ಹೇಳುತ್ತಿದ್ದರು, ನೋಡಿ, ಶ್ರೀಕೃಷ್ಣನನ್ನು ಸ್ಪರ್ಶಿಸಿ. ಪೃಥ್ವಿಗೆ ರೋಮಾಂಚನವಾಗಿ ಬಿಟ್ಟಿದೆ. ಪತಿವ್ರತಾ ಧರ್ಮ, ಪತಿಯೇ ದೇವರು ಅಂತ. ಇದು ಏಕೆ ಆಗದು? ಪ್ರತಿಮೆಯಲ್ಲಿ ಪೂಜೆ ಸಾಧ್ಯವಾಗುವುದಾದರೆ ಜೀವಂತ ಮನುಷ್ಯನಲ್ಲಿ ಸಾಧ್ಯವಾಗದೋ? ಪ್ರತಿಮೆಯಲ್ಲಿ ಭಗವಂತ ಆವಿರ್ಭಾವವಾಗಬೇಕಾದರೆ 3 ವಸ್ತುಗಳು ಬೇಕು. ಮೊದಲನೆಯದು ಅರ್ಚಕನ ಭಕ್ತಿ, ಎರಡನೆಯದು ಸುಂದರ ಪ್ರತಿಮೆ, ಮೂರನೆಯದು ಮನೆ ಯಜಮಾನನ ಭಕ್ತಿ. ವೈಷ್ಣವಚರಣ ಹೇಳಿದ. ಕೊನೆಯಲ್ಲಿ
ಭಗವಂತನ ನರಲೀಲೆಯಲ್ಲಿಯೇ ಭಕ್ತನ ಮನಸ್ಸು ಏಕಾಗ್ರವಾಗುತ್ತದೆ. ಆದರೆ ಒಂದು ವಿಷಯ, ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳದೇ ಇದ್ದರೆ ಆತ ಮನುಷ್ಯ ರೂಪಿನಲ್ಲಿ ಕ್ರೀಡಿಸುವುದನ್ನು ನೋಡಲಾಗುವುದಿಲ್ಲ. ಸಾಕ್ಷಾತ್ಕಾರ ಲಕ್ಷಣ ಏನು ಎಂಬುದು ಗೊತ್ತೇನು? ಬಾಲಕನ ಸ್ವಭಾವ ಬಂದು ಬಿಡುತ್ತದೆ. ಬಾಲಕನ ಸ್ವಭಾವ ಬರಲು ಕಾರಣವೇನು? ಭಗವಂತ ತಾನೇ ಬಾಲಕನ ಹಾಗೆ ಇರುವುದರಿಂದ ಅದು ಬರುತ್ತದೆ. ಅದಕ್ಕಾಗಿಯೇ ಯಾರು ಆತನ ಸಾಕ್ಷಾತ್ಕಾರ ಪಡೆಯುತ್ತಾರೋ ಅವರಿಗೆ ಬಾಲಕನ ಸ್ವಭಾವ ಬಂದು ಬಿಡುತ್ತದೆ. ಭಗವಂತನ ದರ್ಶನವನ್ನು ಪಡೆಯಬೇಕು. ಈ ಪ್ರಶ್ನೆ ಆತನ ದರ್ಶನವನ್ನು ಪಡೆಯುವುದು ಹೇಗೆ ಎಂಬುದು. ತೀವ್ರ ವೈರಾಗ್ಯ ಬೇಕು. ಈಗ ಪ್ರಶ್ನೆ ಆತನ ದರ್ಶನವನ್ನು ಪಡೆಯುವುದು ಹೇಗೆ ಎಂಬುದು. ತೀವ್ರ ವೈರಾಗ್ಯ ಬೇಕು. ಅದು ಅಷ್ಟೊಂದು ತೀವ್ರವಾದುದಾಗಿರಬೇಕು. ಅವಶ್ಯಕತೆ ತೋರಿದರೆ, ಹೇ ಜಗತ್ಪಿತನೇ, ನಾನು ನಿನ್ನ ಈ ಜಗತ್ತಿಗೆ ಸೇರಿಲ್ಲವೇನೋ? ನೀನು ನನಗೆ ದಯೆ ತೋರುವುದಿಲ್ಲವೇನೋ ನೀಚ ಎಂಬುದಾಗಿ ಹೇಳುವಂಥದ್ದಾಗಿಯೂ ಇರಬೇಕು. ಯಾರು ಯಾರ ಚಿಂತನೆ ಮಾಡುತ್ತಾರೋ ಅವರಿಗೆ ಅವರ ಸತ್ವ ಬಂದು ಬಿಡುತ್ತದೆ. ಶಿವನ ಪೂಜೆ ಮಾಡಿದರೆ ಶಿವನ ಸತ್ವ ದೊರೆಯುತ್ತದೆ. ಒಬ್ಬ ರಾಮಭಕ್ತ ಹಗಲು ಇರಲು ಹನುಮಂತನ ಮೇಲೆ ಧ್ಯಾನ ಮಾಡುತ್ತಿದ್ದ. ತಾನು ಹನುಮಂತನಾಗಿ ಬಿಟ್ಟಿದ್ದೇನೆ ಅಂತ ಭಾವಿಸುತ್ತಿದ್ದ. ಕೊನೆಗೆ ಆತನಿಗೆ ತನಗೊಂದು ಬಾಲವೂ ಬೆಳೆದು ಬಿಟ್ಟಿದೆ ಎಂಬ ದೃಢ ವಿಶ್ವಾಸ ಆಗಿಬಿಟ್ಟಿತು. ಶಿವನ ಅಂಶದಿಂದ ಜ್ಞಾನ ಉಂಟಾಗುತ್ತದೆ. ವಿಷ್ಣುವಿನ ಅಂಶದಿಂದ ಭಕ್ತಿ ಉಂಟಾಗುತ್ತದೆ. ಯಾರಲ್ಲಿ ಶಿವನ ಅಂಶ ಇದೆಯೋ ಅವರದು ಜ್ಞಾನಿಯ ಸ್ವಭಾವ. ಯಾರಲ್ಲಿ ವಿಷ್ಣುವಿನ ಅಂಶ ಇದೆಯೋ ಅವರದು ಭಕ್ತನ ಸ್ವಭಾವ. ಮಾಸ್ಟರ್ ಚೈತನ್ಯದೇವನದು ನೀವು ಹೇಳಿದ್ದೀರಿ, ಆತನದು ಜ್ಞಾನ ಭಕ್ತಿ ಎರಡೂ ಅಂತ. ಶ್ರೀರಾಮಕೃಷ್ಣರು ಸಿಟ್ಟುಗೊಂಡು, ಅವನದು ಒಂದು ಪ್ರತ್ಯೇಕ ಸಮಾಚಾರ. ಆತ ಭಗವಂತನ ಅವತಾರ. ಅವನಿಗೂ ಜೀವಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವನದು ಎಂಥ ವೈರಾಗ್ಯ! ಸಾರ್ವಭೌಮ ಆತನ ನಾಲಗೆ ಮೇಲೆ ಸಕ್ಕರೆ ಚಿಮುಕಿಸಿದ ನಂತರ ಆತ ಹೂ ಎಂದು ಊದಿದೊಡನೆ ಎಲ್ಲ ಹಾರಿ ಹೋಗಿಬಿಟ್ಟಿತು. ಒಂದು ತುಣುಕೂ ಆತನ ನಾಲಗೆಗೆ ಅಂಟಿಕೊಂಡಿರಲಿಲ್ಲ. ಸರ್ವದಾ ಸಮಾಧಿಸ್ಥನಾಗಿರುತ್ತಿದ್ದ. ಆತ ಎಂತಹ ಅದ್ಭುತ ಕಾಮಜಯಿ! ಅಂಥವರನ್ನು ಜೀವರೊಡನೆ ಹೋಲಿಸೋದು. ಸಿಂಹ 12 ವರ್ಷಕ್ಕೊಮ್ಮೆ ಸಂಭೋಗ ಕಾರ್ಯದಲ್ಲಿ ತೊಡಗುತ್ತದೆ, ಆದರೆ ಅದು ಮಾಂಸಾಹಾರಿ. ಗುಬ್ಬಚ್ಚಿ ಧಾನ್ಯಾಹಾರಿ, ಆದರೆ ಹಗಲು ಇರಲು ಸಂಭೋಗ ಕಾರ್ಯದಲ್ಲಿಯೇ ತೊಡಗಿರುತ್ತದೆ. ಇದೇ ಅವತಾರಕ್ಕೆ ಮತ್ತು ಜೀವನಿಗೆ ಇರುವ ತಾರತಮ್ಯ. ಜೀವನೇನೋ ಕಾಮವನ್ನು ತ್ಯಜಿಸುತ್ತಾನೆ, ಆದರೆ ತಡೆಯೋಕೆ ಆಗದೆ ಒಮ್ಮೊಮ್ಮೆ ಸಂಭೋಗ ಕಾರ್ಯ ಆತನಿಂದ ನಡೆದೇ ಹೋಗಿಬಿಡುತ್ತದೆ. ಮಣಿಗೆ ಏಕೆ ಲಜ್ಜೆ ಪಡುವೆ? ಯಾರು ಮೇಲಿನ ಹಾಗೆ ವರ್ತಿಸುತ್ತಾರೋ ಅವರಿಗೆ ನಾಚಿಕೆ ಹೇಸಿಕೆ ಎಂಬುದೇ ಇಲ್ಲ. ಲಜ್ಜೆ, ಘೃಣ, ಭಯ ಇವು ಮೂರೂ ಇರಬಾರದು. ಇವೆಲ್ಲ ಪಾಶಗಳೇ. ಅಷ್ಟಪಾಶಗಳು ಇರೋದನ್ನು ನೀನು ಕೇಳಿಲ್ಲವೇ? ಯಾರು ನಿತ್ಯಸಿದ್ಧನೋ ಆತನಿಗೆ ಇನ್ನು ಸಂಸಾರದ ಭಯವೆಲ್ಲಿ? ಪಗಡೆ ಆಟ ಮತ್ತೆ ಅದನ್ನು ಆಡಬೇಕಾಗಿ ಬಂದರೆ ನಿಪುಣನಿಗೆ ಕಿಂಚಿತ್ತೂ ಭಯವಿರದು. ನಿತ್ಯಸಿದ್ಧ ಇಚ್ಛೆಪಟ್ಟರೆ ಸಂಸಾರದಲ್ಲೂ ಇರಬಲ್ಲ. ಕೆಲವರು 2 ಕತ್ತಿ ಹಿಡಿದು ತಿರುಗಿಸಬಲ್ಲರು. ಅವರು ಕತ್ತಿ ವರಸೆಯಲ್ಲಿ ಅಂಥ ನಿಪುಣರು. ಅವರ ಕಡೆ ಕಲ್ಲು ಎಸೆದರೂ ಅವು ಅವರ ಕತ್ತಿಗೆ ಮಾತ್ರ ತಾಗಿ ಹಿಂದಿರುಗುತ್ತದೆ. ಭಕ್ತ ಮಹಾಶಯರೇ, ಯಾವ ಮಾನಸಿಕ ಅವಸ್ಥೆಯಲ್ಲಿ ಆತನ ದರ್ಶನ ಪಡೆಯಬಹುದು? ಶ್ರೀರಾಮಕೃಷ್ಣರು ಮನಸ್ಸನ್ನೆಲ್ಲ ಏಕೀಕರಿಸಿ ಆತನ ಕಡೆಗೆ ತಿರುಗಿಸದಿದ್ದರೆ ಆತನ ದರ್ಶನ ಪಡೆಯಲಾಗುವುದೇ? ಭಾಗವತದಲ್ಲಿ ಶುಕದೇವನ ಸಂಬಂಧವಾಗಿ ಹೇಳಿದೆ. ಭರ್ಜಿ ಹಿಡಿದ ಸಿಪಾಯಿಯ ಹಾಗೆ ದಾರಿಯಲ್ಲಿ ಹೋಗುತ್ತಿದ್ದಾನೆ. ಬೇರೆ ಯಾವ ಕಡೆಗೂ ದೃಷ್ಟಿ ಇಲ್ಲ. ಒಂದೇ ದೃಷ್ಟಿ, ಕೇವಲ ಭಗವಂತನ ಕಡೆಗೇ ದೃಷ್ಟಿ. ಯೋಗ ಎಂಬುದು ಇದೇನೆ. ಚಾತಕ ಪಕ್ಷಿ ಕೇವಲ ಮಳೆ ನೀರನ್ನು ಮಾತ್ರವೇ ಕುಡಿಯುತ್ತದೆ. ಗಂಗೆ, ಯಮುನೆ, ಗೋದಾವರಿ ಮತ್ತು ಉಳಿದ ನದಿಗಳಲ್ಲೆಲ್ಲ ನೀರು ತುಂಬಿದೆ. 7 ಸಮುದ್ರಗಳೂ ತುಂಬಿ ತುಳುಕಾಡುತ್ತಿವೆ. ಆದರೂ ಅದು ಆ ನೀರನ್ನೆಲ್ಲ ಮುಟ್ಟದು. ಮಳೆ ಬೀಳಬೇಕು, ಅದು ಆ ನೀರನ್ನು ಕುಡಿಯಬೇಕು. ಯಾರಿಗೆ ಈ ವಿಧದ ಯೋಗ ಉಂಟಾಗಿದೆಯೋ ಅವರಿಗೆ
ಭಗವಂತನ ದರ್ಶನ ದೊರೆಯುವ ಸಂಭವ. ಥಿಯೇಟರಿಗೆ ಹೋದರೆ ಪರದೆಯನ್ನು ಎಲ್ಲಿಯವರೆಗೆ ಎಳೆಯುವುದಿಲ್ಲವೋ ಅಲ್ಲಿಯವರೆಗೆ ಜನ ಕುಳಿತಲ್ಲಿಯೇ ಕುಳಿತು ಹಲವಾರು ವಿಧದ ಹರಟೆ ಹೊಡೆಯುತ್ತಾರೆ. ಗೃಹ ಕೃತ್ಯದ ವಿಷಯವಾಗಿ, ಆಫೀಸಿನ ವಿಷಯವಾಗಿ, ಸ್ಕೂಲಿನ ವಿಷಯವಾಗಿ, ಇವೇ ಮೊದಲಾದವುಗಳ ವಿಷಯವಾಗಿ ಹರಟೆ ಹೊಡೆಯುತ್ತಾರೆ. ಪರದೆಯನ್ನು ಮೇಲಕ್ಕೆ ಎಳೆದರು ಅಂದರೆ ಒಡನೆಯೇ ಎಲ್ಲ ಮಾತುಕತೆಗಳು ನಿಂತು ಹೋಗಿಬಿಡುತ್ತವೆ. ಪ್ರೇಕ್ಷಕರು ನೆಟ್ಟ ದೃಷ್ಟಿಯಿಂದ ನಾಟಕ ನೋಡುತ್ತಾ ಕುಳಿತಿರುತ್ತಾರೆ. ಎಷ್ಟೋ ಹೊತ್ತಿನ ಮೇಲೆ ಯಾರಾದರೂ ಒಂದೆರಡು ಮಾತಾಡಿದರೆ ಅದು ನಾಟಕದ ಸಂಬಂಧವಾಗಿ ಮಾತ್ರವೇ ಆಗಿರುತ್ತದೆ. ಕುಡುಕ ಮದ್ಯ ಕುಡಿದ ನಂತರ ಕೇವಲ ಆನಂದದ ಮಾತುಗಳನ್ನೇ ಆಡುತ್ತಾನೆ. ನಿತ್ಯಗೋಪಾಲ ಪರಮಹಂಸರೆದುರು ಕುಳಿತಿದ್ದಾನೆ. ಆತ ಯಾವಾಗ ನೋಡಿದರೂ ಭಾವಸ್ಥನಾಗಿಯೇ ಇರುತ್ತಾನೆ. ಈಗ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ಗೋಪಾಲ, ಏಕೆ ಹೀಗೆ? ಯಾವಾಗ ನೋಡಿದರೂ ನೀನು ಮೌನವಾಗಿಯೇ ಇರುತ್ತೀಯಲ್ಲ? ನಿತ್ಯಗೋಪಾಲ ಬಾಲಕನ ಹಾಗೆ ಹೇಳಿದ. ನನಗೆ ಗೊತ್ತೂ ಇಲ್ಲ ಶ್ರೀರಾಮಕೃಷ್ಣರು, ನೀನು ಏಕೆ ಮಾತನಾಡುವುದಿಲ್ಲ ಎಂಬುದನ್ನು ಅರಿತು ಬಿಟ್ಟೆ. ಬಹುಶಃ ಅಪರಾಧ ಆಗಬಹುದು ಎಂದು. ಸರಿ ಸರಿ, ಜಯ ವಿಜಯರು ಶ್ರೀಮನ್ನಾರಾಯಣನ ವೈಕುಂಠದ ದ್ವಾರಪಾಲಕರಾಗಿದ್ದರು. ಸನಕ ಸನಾತನಾದಿ ಋಷಿಗಳನ್ನು ಒಳಕ್ಕೆ ಹೋಗಲು ಅವರು ಬಿಟ್ಟುಕೊಡಲಿಲ್ಲ. ಈ ಅಪರಾಧಕ್ಕಾಗಿ ಅವರು ಈ ಸಂಸಾರದಲ್ಲಿ 3 ಸಾರಿ ಜನ್ಮವೆತ್ತಬೇಕಾಯಿತು. ಗೋಲೋಕದಲ್ಲಿ ಶ್ರೀಧಾಮ ಎಂಬುವನು ವಿರಜೆಯ ಮನೆಯ ದ್ವಾರಪಾಲಕನಾಗಿದ್ದ. ಶ್ರೀಮತಿ ಶ್ರೀಕೃಷ್ಣನನ್ನು ವಿರಜೆಯ ಮನೆಯಲ್ಲಿ ಅನಿರೀಕ್ಷಿತವಾಗಿ ಹಿಡಿಯಬೇಕೆಂದು ಆಶಿಸಿ ಆಕೆಯ ಮನೆಯ ಬಾಗಿಲ ಬಳಿ ಹೋಗಿ ಒಳಕ್ಕೆ ಪ್ರವೇಶಿಸಲು ಶ್ರೀಧಾಮನ ಅನುಮತಿ ಕೇಳಿದಳು. ಆತ ಕೊಡಲಿಲ್ಲ. ಅದಕ್ಕಾಗಿ ಶ್ರೀಮತಿ ಶಾಪ ಕೊಟ್ಟಳು, ನೀನು ಮರ್ತ್ಯಲೋಕದಲ್ಲಿ ಅಸುರನಾಗಿ ಹುಟ್ಟು ಅಂತ. ಶ್ರೀಧಾಮನು ಆಕೆಗೆ ಶಾಪ ಕೊಟ್ಟ. ಆದರೆ ಒಂದು ವಿಷಯ, ಮಗು ತಂದೆಯ ಕೈ ಹಿಡಿದುಕೊಂಡಿದ್ದರೆ ಹಳ್ಳಕ್ಕೆ ಬೀಳುವ ಸಂಭವ. ಆದರೆ ತಂದೆಯೇ ಮಗುವಿನ ಕೈ ಹಿಡಿದುಕೊಂಡಿದ್ದರೆ ಅದಕ್ಕೆ ಮತ್ತೆ ಥರ ಭಯ. ಶ್ರೀಧಾಮನ ವಿಷಯ ಬ್ರಹ್ಮವೈವರ್ತ ಪುರಾಣದಲ್ಲಿ ಇದೆ. ಕೇದಾರ ಚಟ್ಟೋಪಾಧ್ಯಾಯ ಈಗ ಢಾಕಾದಲ್ಲಿ ಇದ್ದಾನೆ. ಅಲ್ಲಿ ಆತನಿಗೆ ಸರ್ಕಾರಿ ಉದ್ಯೋಗ. ಹಿಂದೆ ಕಲ್ಕತ್ತಾದಲ್ಲಿ ಕೆಲಸ ಮಾಡುತ್ತಿದ್ದ. ಆತ ಪರಮಹಂಸರ ಪರಮಭಕ್ತ. ಢಾಕಾದಲ್ಲಿ ಅನೇಕರು ಆತನ ಭಕ್ತರಾಗಿದ್ದಾರೆ. ಅವರು ಸರ್ವದಾ ಆತನ ಹತ್ತಿರಕ್ಕೆ ಬಂದು ಉಪದೇಶ ಪಡೆದು ಹೋಗುತ್ತಿದ್ದಾರೆ. ಬರಿಯ ಕೈಯಲ್ಲಿ ಭಕ್ತರನ್ನು ನೋಡಲು ಹೋಗಬಾರದು. ಆದ್ದರಿಂದ ಅವರು ತಿಂಡಿ ತೀರ್ಥಗಳನ್ನು ತಂದು ಆತನಿಗೆ ಅರ್ಪಿಸುತ್ತಾರೆ. ಕೇದಾರ ವಿನಯದಿಂದ ಶ್ರೀರಾಮಕೃಷ್ಣರಿಗೆ, ಅವರು ತರುವುದನ್ನು ತಿನ್ನಲೇ? ಶ್ರೀರಾಮಕೃಷ್ಣರು, ಭಗವಂತನ ಪ್ರೀತ್ಯರ್ಥವಾಗಿ ನಿನಗೆ ತಂದುಕೊಡುವುದಾದರೆ ದೋಷವೇನಿಲ್ಲ. ಸ್ವಾರ್ಥ ದೃಷ್ಟಿಯಿಂದ ಕೊಟ್ಟರೆ ಒಳ್ಳೆಯದಲ್ಲ. ಕೇದಾರ, ನಾನು ನಿಜ ಸ್ಥಿತಿ ತಿಳಿಸಿ ನಿಶ್ಚಿಂತನಾಗಿ ಬಿಟ್ಟಿದ್ದೇನೆ. ನಾನು ಅವರಿಗೆ ಯಾರು ನನ್ನ ಮೇಲೆ ಕೃಪೆ ಮಾಡಿದ್ದಾರೋ ಅವರಿಗೆ ಎಲ್ಲ ಗೊತ್ತಿದೆ ಅಂತ ಹೇಳಿದ್ದೇನೆ. ಶ್ರೀರಾಮಕೃಷ್ಣರು ನಗುತ್ತಾ, ಅದೇನೋ ನಿಜ. ಇಲ್ಲಿಗೆ ಎಲ್ಲ ವಿಧದ ಜನರು ಬರುತ್ತಿದ್ದಾರೆ. ಅದಕ್ಕಾಗಿಯೇ ಜನರು ವಿವಿಧ ಭಾವಗಳನ್ನು ಇಲ್ಲಿ ನೋಡುತ್ತಿದ್ದಾರೆ. ಕೇದಾರ, ನನಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವುದರ ಅವಶ್ಯಕತೆ ಏನಿಲ್ಲ. ಶ್ರೀರಾಮಕೃಷ್ಣರು ನಗುತ್ತಾ, ಏಕಿಲ್ಲ? ಪ್ರತಿಯೊಂದು ವಿಷಯ ಸ್ವಲ್ಪ ತಿಳಿದುಕೊಳ್ಳುವುದರ ಅವಶ್ಯಕತೆ ಇದೆ. ಯಾರಾದರೂ ಚಿಲ್ಲರೆ ಅಂಗಡಿ ಇಟ್ಟರೆ ಎಲ್ಲ ವಿಧದ ಸಾಮಾನುಗಳನ್ನೂ ಇಡಬೇಕಾಗುತ್ತದೆ. ಸ್ವಲ್ಪ ಮಸೂರು ಬೇಳೆಯನ್ನೂ ಇಡಬೇಕಾಗುತ್ತದೆ. ಒಂದಿಷ್ಟು ಹುಣಸೆ ಹಣ್ಣನ್ನು ಇಡಬೇಕಾಗುತ್ತದೆ. ಇವನ್ನೆಲ್ಲ ಇಡಬೇಕಾಗುತ್ತದೆ. ನಿಪುಣ ವಾದ್ಯಗಾರನಿಗೆ ಎಲ್ಲ ವಾದ್ಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಬಾಜಿಸಲು ಬರುತ್ತದೆ. ಪರಮಹಂಸರು ದೇವದಾರು ವೃಕ್ಷಗಳ ಕಡೆ ಹೋದರು. ಒಬ್ಬ ಭಕ್ತ ಕಾಲು ತಂಬಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ಬಂದ. ಭಕ್ತರು ಇಚ್ಛೆ ಬಂದ ಕಡೆ ಉದ್ಯಾನವನದಲ್ಲಿ ತಿರುಗಾಡಲಾರಂಭಿಸಿದರು. ಕೆಲವರು ಪರಮಹಂಸರ ಕೊಠಡಿಯ ಕಡೆಗೆ ಹೋಗುತ್ತಿದ್ದಾರೆ. ಕೆಲವರು ಪಂಚವಟಿಗೆ ಹಿಂದಿರುಗಿ ಬರುತ್ತಿದ್ದಾರೆ. ಪರಮಹಂಸರು ಪಂಚವಟಿಯ ಹತ್ತಿರಕ್ಕೆ ಬಂದು ಹೇಳಿದರು, ನನಗೆ ಸ್ವಲ್ಪ ಅಗ್ನಿಮಾಂದ್ಯವಾಗಿದೆ. ಕಾರಣ ಮಲ್ಲಿಕನ ಮನೆಯ ಊಟ. ಘೋರ ವಿಷಯಾಸಕ್ತರು. ಉಷ್ಣವಾಗಿ ಬಿಟ್ಟಿದೆ. ಶ್ರೀರಾಮಕೃಷ್ಣರ ಒಂದೆರಡು ವಸ್ತುಗಳು ಪಂಚವಟಿಯ ಸಿಮೆಂಟು ಕಟ್ಟೆಯ ಮೇಲೆ ಬಿದ್ದಿದ್ದುವು.
ಅದನ್ನು ತೆಗೆದುಕೊಂಡು ಬರುವಂತೆ ಮಾಸ್ಟರಿಗೆ ಹೇಳಿ ಪರಮಹಂಸರು ತಮ್ಮ ಕೊಠಡಿಯ ಕಡೆ ಮುಂದುವರಿಯುತ್ತಿದ್ದಾರೆ. ಭಕ್ತರು ಅವರನ್ನು ಹಿಂಬಾಲಿಸುತ್ತಿದ್ದಾರೆ. ಪರಮಹಂಸರು ಮಧ್ಯಾಹ್ನವಾದ ನಂತರ ಸ್ವಲ್ಪ ವಿಶ್ರಮಿಸಿಕೊಂಡರು. ಬಳಿಕ ಕೆಲವು ಮಂದಿ ಬಂದು ಪರಮಹಂಸರ ಕೊಠಡಿಯಲ್ಲಿ ಕುಳಿತುಕೊಂಡರು. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ದಿಂಬು ಒರಗಿಕೊಂಡು ಕುಳಿತಿದ್ದಾರೆ. ಒಬ್ಬ ಭಕ್ತ, ಮಹಾಶಯರೇ, ಜ್ಞಾನದಿಂದ ಭಗವಂತನ ಸ್ವರೂಪವನ್ನು ಅರಿಯಲಾಗುವುದೇ? ಪರಮಹಂಸರು, ಈ ಜ್ಞಾನದಿಂದ ಸಾಧ್ಯವಿಲ್ಲ. ಏನೂ ಮಾಡದೆ ಅಷ್ಟು ಸುಲಭವಾಗಿ ಆತನನ್ನು ಅರಿಯಲಾಗುತ್ತದೆಯೇ? ಸಾಧನೆ ಮಾಡಬೇಕು. ಯಾವುದಾದರೂ ಒಂದು ಭಾವವನ್ನು ಆರೋಪಿಸಿಕೊಳ್ಳಬೇಕು. ಉದಾಹರಣೆಗೆ ದಾಸ್ಯ ಭಾವ. ಋಷಿಗಳದು ಶಾಂತ ಸ್ವಭಾವ. ಜ್ಞಾನಿಗಳ ಭಾವ ಎಂಥದು ಗೊತ್ತೇ? ಸ್ವಸ್ವರೂಪವನ್ನು ಚಿಂತನೆ ಮಾಡುವುದು. ಒಬ್ಬ ಭಕ್ತನಿಗೆ ನಗುತ್ತಾ, ನಿನ್ನದು ಎಂಥದು? ಭಕ್ತ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ನಿನಗೆ 2 ಭಾವಗಳಿವೆ. ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡುವುದೂ ಇದೆ, ಜೊತೆಗೆ ಸೇವೆಯ ಸೇವಕ ಭಾವವೂ ಇದೆ. ಏನು ನಾನು ಹೇಳುವುದು ಸರಿಯಲ್ಲವೇ? ಭಕ್ತ ನಗುತ್ತಾ ಕಕ್ಕಾಬಿಕ್ಕಿಯಾಗಿ, ಹೌದು ಸರಿ. ಶ್ರೀರಾಮಕೃಷ್ಣರು ನಗುತ್ತಾ, ಅದಕ್ಕಾಗಿಯೇ ಹಾಜರ, ನೀವು ಪರರ ಮನಸ್ಸಿನಲ್ಲಿ ನಡೆಯುವುದನ್ನೆಲ್ಲ ಅರಿತುಕೊಂಡು ಬಿಡಬಲ್ಲಿರಿ ಎಂದು ಹೇಳುತ್ತಿರೋದು. ಅಧ್ಯಾತ್ಮ ಜೀವನದಲ್ಲಿ ಬಹಳವಾಗಿ ಮುಂದುವರಿದ ನಂತರ ಆ ರೀತಿಯ ದ್ವಯಭಾವ ಬರುತ್ತದೆ. ಅದು ಪ್ರಹ್ಲಾದನಿಗೆ ಉಂಟಾಗಿತ್ತು. ಆದರೆ ಆ ಭಾವವನ್ನು ಸಾಧಿಸಬೇಕಾದರೆ ಬಹಳ ಪ್ರಯಾಸ ಪಡಬೇಕು. ಒಬ್ಬ ದ್ವಿಪದ್ರಾಕ್ಷಿಯ ಮುಳ್ಳನ್ನು ಹಿಡಿದುಕೊಂಡಿದ್ದಾನೆ ಅಂತ ಭಾವಿಸಿಕೊಳ್ಳಿ. ಕೈಯಿಂದ ರಕ್ತ ಧಾರಾಕಾರವಾಗಿ ಸುರಿಯುತ್ತಿದೆ. ಆದರೂ ಹೇಳುತ್ತಾನೆ, ನನಗೇನೂ ಆಗಿಲ್ಲ, ನನಗೇನೂ ನೋವಾಗುತ್ತಿಲ್ಲ ಅಂತ. ಆತನ ಗಾಯದ ಸಂಬಂಧವಾಗಿ ಕೇಳಿದರೆ ಹೇಳುತ್ತಾನೆ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ಈ ಮಾತನ್ನು ಕೇವಲ ಬಾಯಿಂದ ಮಾತ್ರ ಹೇಳಿದರೆ ಏನು ಪ್ರಯೋಜನ? ಆ ಆದರ್ಶವನ್ನು ಸಾಧಿಸಬೇಕಾದರೆ ಸಾಧನೆ ಮಾಡಬೇಕು. ಭಕ್ತರೆಲ್ಲರೂ ಪರಮಹಂಸರ ವೇದ ವಚನವನ್ನು ಕಿವಿಗೊಟ್ಟು ಕೇಳುತ್ತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.